ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಹಾಗಾದರೆ ಸ್ವಾಗತ. ಇವತ್ತು ನಾನು ಸುಲಭವಾಗಿ ಮಾಡುವಂತಹ ಮಸಾಲೆ ಗಿಸಾಲೆ ಏನು ಹಾಕೋದಿಲ್ಲ ಅಂತ ಒಂದು ಸಿಂಪಲ್ ಬೀಟ್ರೂಟ್ ರೈಸ್ ರೆಸಿಪಿನ ತಗೊಂಡಿದ್ದೆ. ಅದನ್ನ ಲಂಚ್ ಬಾಕ್ಸ್ಗೆ ಕೂಡ ಆಗುತ್ತೆ, ಬ್ರೇಕ್ಫಾಸ್ಟ್ಗೆ ಕೂಡ ಆಗುತ್ತೆ, ಲಂಚು ಡಿನ್ನರು ಯಾವುದಕ್ಕೂ ಕೂಡ ಆಗುತ್ತೆ. ಓಕೆನಾ? ಬೀಟ್ರೂಟು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರ ಕೆಂಪು ಬಣ್ಣ ಇದೆಯಲ್ಲ, ಅದು ಯಾವ ಡಿಶ್ಗೆ ಹಾಕಿದ್ರು ಕೂಡ ಅದು ಬೀಟ್ರೂಟ್ ಹಾಕಿದೆ ಅನ್ನುವ ಒಂದು ವಿಷಯ ಎಲ್ರಿಗೂ ಹೈಲೈಟ್ ಮಾಡುವ ಹಾಗೆ ಮಾಡುತ್ತೆ ಅಲ್ವಾ? ಅದು ಬೀಟ್ರೂಟ್ ತನ್ನ ಗುಣವನ್ನ ತೋರಿಸ್ಕೊಳ್ತದೆ. ಇದೇನಪ್ಪ ಅಂತಂದ್ರೆ, ಬೀಟ್ರೂಟ್ BP-ನ ರೆಗ್ಯುಲೇಟ್ ಮಾಡಿಬಿಟ್ಟು ಹಾರ್ಟ್ ಡಿಸೀಸ್ದು ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ. ಇದು ನಮ್ಮ ದೇಹದಲ್ಲಿ ಆಗುವ ಉರಿಯೂತಗಳನ್ನು ಕೂಡ ಇದು ಏನಪ್ಪಾ ಅಂತಂದ್ರೆ, ಎಕ್ಸಸೈಸ್ ನಮ್ಗೆ ಮಾಡೋದು ಒಳ್ಳೆ ರೀತಿಯಲ್ಲಿ ಮಾಡುವ ಹಾಗೆ ಮಾಡ್ತದೆ. ಹೇಗೆ ಅಂತಂದ್ರೆ, ಮಸಲ್ಸ್ಗೆ ರಕ್ತ ಸಂಚಲನೆಯನ್ನು ರಕ್ತ ಪರಿಚಲನೆಯನ್ನು ಒಳ್ಳೆ ರೀತಿಯಲ್ಲಿ ಆಗುವ ಹಾಗೆ ಮಾಡಿ, ಎಕ್ಸಸೈಸ್ ನಾವು ಒಳ್ಳೇದು ಮಾಡುವ ಹಾಗೆ ನಮ್ಗೆ ಹೆಲ್ಪ್ ಮಾಡಿ. ಇದರಲ್ಲಿ ಫೈಬರ್ ತುಂಬಾ ಇದೆ, ಹಾಗಾಗಿ ಡೈಜೆಷನ್ಗೆ ಹೆಲ್ಪ್ ಮಾಡ್ತದೆ, ಮತ್ತೆ ಕಾನ್ಸ್ಟಿಪೇಷನ್ ಆಗದ ಹಾಗೆ ಮಾಡ್ತದೆ. ಇನ್ ಅದರ್ ವರ್ಡ್ಸ್, ಇದು ನಮಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡ್ತದೆ. ಇದರಲ್ಲಿ ಬೀಟ್ರೂಟ್ನಲ್ಲಿ ಫೊಲೇಟಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ಕೆಂಪು ರಕ್ತ ಕಣಗಳನ್ನು ಜಾಸ್ತಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವ ಹಾಗೆ ಮಾಡ್ತದೆ. ಯಾವುದು ಅದು ನಮಗೆ ಬೇಕಲ್ವಾ? ಕೆಂಪು ರಕ್ತ ಕಣಗಳು ಮನುಷ್ಯನಿಗೆ ಬೇಕೇ ಬೇಕು, ಜಾಸ್ತಿ ಇರಲೇಬೇಕು. ಆ ವಿಚಾರದಲ್ಲಿ ಇದು ಬೀಟ್ರೂಟ್ ತುಂಬಾ ಉಪಯೋಗ ನಮಗೆ. ಇದು ಬೀಟ್ರೂಟು ಬ್ರೈನ್ ಫ್ರೆಂಡ್ಲಿ ಹೇಗೆ ಅಂದರೆ, ನಮ್ಮ ಬ್ರೈನಿಗೆ ರಕ್ತ ಸಂಚಲನೆಯನ್ನು ಸರಿಯಾಗಿ ಮಾಡಿ ಡಿಮೆನ್ಷಿಯಾ ಮತ್ತೆ ಮೆಮೊರಿ ಲಾಸ್ ಆಗದ ಹಾಗೆ ನೋಡ್ತಾರೆ. ಹಾಗಾಗಿ ಈ ಬೀಟ್ರೂಟ್ ವೆಜಿಟೇಬಲ್ ಇದೆಯಲ್ಲ, ಇದನ್ನ ಯಾವಾಗಾದ್ರೂ ವಾರಕ್ಕೆ 2 ಸತಿ 3 ಸತಿ ನಮ್ಮ ಆಹಾರದಲ್ಲಿ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಸಲಾಡ್ ಮಾಡಿಯಾ, ಒಂದು ಪಲ್ಯ ಮಾಡಿಯಾ, ಹೇಗೆ ಬೀಟ್ರೂಟ್ ರೈಸ್ ಮಾಡಿಯಾ, ಹೇಗಾದ್ರೂ ಮಾಡಿ ನಮ್ಮ ಆಹಾರದಲ್ಲಿ ತೆಕ್ಕೊಳ್ಳೋದು ನಮಗೆ ಅತಿ ಉತ್ತಮ. ಫ್ರೆಂಡ್ಸ್, ಇದರಲ್ಲಿ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಕೂಡ ಇದೆ. ಇಷ್ಟು ಒಳ್ಳೆಯದು. ಬೀಟ್ರೂಟು ನಮ್ಮ ಆರೋಗ್ಯದಲ್ಲಿ ಸೇರಿಸಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದು ಒಳ್ಳೆಯದು ಅಂತ ಹೇಳಿಬಿಟ್ಟು, ನಾನು ಮುಂದೆ ಬೀಟ್ರೂಟ್ ರೈಸ್ ರೆಸಿಪಿಯನ್ನು ನನ್ನ ಚಾನಲ್ನಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ಬೀಟ್ರೂಟ್ ರೈಸ್ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಏನೇನು ಬೇಕು ಅಂತ ನಾನು 1 ಕಪ್ಪು ಸೋನಾ ಮಸೂರಿ ಅಕ್ಕಿ, 1 ಬೀಟ್ರೂಟು, ಹಾಗೆ 1 ಟೀ ಸ್ಪೂನು ಸೋಪ್ ಕಾಳು, 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, 3 ರಿಂದ 4 ಟೀ ಸ್ಪೂನು ಪಾವ್ ಭಾಜಿ ಮಸಾಲ ಪೌಡರು, ಮತ್ತು ಪಲಾವ್ ಎಲೆ 1, 2 ಏಲಕ್ಕಿ, 1 ಕಪ್ಪು ಏಲಕ್ಕಿ, ದೊಡ್ಡ ಏಲಕ್ಕಿ ಇರುತ್ತಲ್ಲ, 1 ಸ್ಟಾರ್ ಮಸಾಲ, ಹಾಗೆ 2 ಹಸಿಮೆಣಸಿನ್ಕಾಯಿ ಭಾಗ ಮಾಡಿರೋದು, ಮತ್ತು ಚಕ್ಕೆ ಪೀಸು 1 ಇಂಚದು, ಲವಂಗ 4, ಮತ್ತು ಗೋಡಂಬಿ 20. ಬೇರೆ ಯಾವ್ದು ಬೇಕು ಅಂದರೆ, ಕಟ್ ಮಾಡಿರುವಂಥ ನೀರುಳ್ಳಿ, ಮತ್ತು ಟೊಮೆಟೊ, ಹಾಗೆ ಟೊಮೆಟೊ 2/3 ಕಪ್ಪು, ಹಾಗೆ ನೋಡಿ 1 ಕಪ್ಪು ಅಮೆಝಾನ್ ಕಪ್ನಲ್ಲಿ ಅಕ್ಕಿ ತಗೊಂಡು ಅದರದ್ದು ಅನ್ನ ಮಾಡಿ ಬಿಡಿ ಬಿಡಿಯಾಗಿ ಇಟ್ಟಿದ್ದೀನಿ, ಸೋನಾ ಮಸೂರಿದು. ಈ ಥರ ಸಪ್ರೇಟಾಗಿದ್ದರೆ ಮಾತ್ರ ಪುಲಾವು, ಇದು ಬೀಟ್ರೂಟ್ ರೈಸು ಚೆನ್ನಾಗಾಗೋದು. ಈಗ ನೋಡಿ, ಬೀಟ್ರೂಟು ನಾನು ತುರಿದಿಟ್ಟಿದ್ದೀನಿ, ತುರಿದಿರೋದು ತೋರಿಸ್ತಾ ಇದ್ದೀನಿ. ಗ್ರೇಟಿಂಗ್ಸು 1 ಕಪ್ಪುಗಿಂತ ಸ್ವಲ್ಪ ಜಾಸ್ತಿ ಇದೆ ಅಮೆಝಾನ್ ಕಪ್ಪಲ್ಲಿ. ನಾನು ದಪ್ಪ ಹೋಲ್ಸಲ್ಲಿ ಗ್ರೇಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ಹೇಗೆ ಮಾಡೋದು ನೋಡೋಣ. ಎಣ್ಣೆ 2 ರಿಂದ 3 ಟೇಬಲ್ ಸ್ಪೂನು ಪ್ಯಾನ್ಗೆ ಹಾಕ್ಕೊಳ್ಳಿ, ಬಿಸಿ ಮಾಡಿ. ಬಿಸಿ ಆಗುತ್ತೋ ಅದಕ್ಕೆ ಸೋಂಪು ಕಾಳು ಹಾಕ್ಕೊಳ್ಳಿ 1 ಟೀ ಸ್ಪೂನು. ನೋಡಿ, ಚಟಪಟ ಅಂತ ಇದೆ, ಹೌದಾ? ನಾನು ಏನು ಮಾಡಿದ್ದೀನಿ ಅಂದರೆ, ಜಿಂಜರ್ ಗಾರ್ಲಿಕ್ ಪೇಸ್ಟು ಈಗಲೇ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟಿದ್ದೀನಿ. ಸೊ ದಟ್ ಇದು ಹೀಗೆ ಮಾಡಿದ್ರೆ ಪರಿಮಳ ವ್ಯಕ್ತ ಆಗುತ್ತೆ. ಫ್ರೆಂಡ್ಸ್, 2-3 ದಿವಸ ಹಿಂದೆ ಮಾಡಿದೆ, ಅದರ ಎಕ್ಸ್ಪೀರಿಯೆನ್ಸು. 1 ಪಲಾವ್ ಎಲೆ ಹಾಕ್ಕೊಳ್ಳಿ, ಅದನ್ನು 3 ಪೀಸ್ ಮಾಡಿ ಹಾಕಿದ್ದೀನಿ. ಹಾಗೆ ಲವಂಗ 4 ರಿಂದ 5 ಹಾಕಿ ಅದಕ್ಕೆ ಚಕ್ಕೆ ಪೀಸು 1 ಪೀಸ್, ಅದರದ್ದು 3 ತುಂಡು ಮಾಡಿ ಹಾಕಿದ್ದೀನಿ, 1 ಇಂಚದು. ಹಾಗೆ ನೋಡಿ, ಸ್ಟಾರ್ ಮಸಾಲ ಅರ್ಧ, ಮತ್ತು ಕಪ್ಪು ಕಾರ್ಡಮಮ್ ಇರುತ್ತಲ್ಲ ದೊಡ್ಡದು, ಅದು 1, ಮತ್ತು 2 ಹಸಿರು ಕಾರ್ಡಮಮ್ಮು. ಇಷ್ಟೆಲ್ಲ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ.
ಇವಾಗ ಏನಾಗುತ್ತೆ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದರಲ್ಲೇ ಚೆನ್ನಾಗಿ ಹುರಿದು ಬಂದುಬಿಡುತ್ತೆ, ತುಂಬಾ ಚೆನ್ನಾಗಾಗುತ್ತೆ, ಅಷ್ಟು ಫೈನಾಗುತ್ತೆ. ನಾನು ನೀರುಳ್ಳಿ ಇದು ಹಾಕಿದ್ಮೇಲೆ ಹಾಕ್ತಿದ್ದೆ ಅಲ್ವಾ, ಇವಾಗಲೇ ಹಾಕ್ಬಿಟ್ಟಿದ್ದೀನಿ. ಈಗ ಕಟ್ ಮಾಡಿರುವಂಥ ನೀರುಳ್ಳಿ ನೋಡಿ, ಸಣ್ಣ ಉದ್ದುದ್ದ ಕಟ್ ಮಾಡಿಟ್ಟಿದ್ದೀನಿ, ಅದು 1 ಕಪ್ಪು. ಅದನ್ನು ಹಾಕ್ಕೊಂಡು ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಡಿ ನೋಡಿ, ಅಂದರೆ ಅದು ಪ್ಯಾನ್ ತುಂಬ ಚೆನ್ನಾಗಿ ಹೀಟ್ ಆಗುತ್ತೆ ಈವನ್ ಆಗಿ, ಅದರಿಂದ ಲೋ ಫ್ಲೇಮಲ್ಲೇ ಎಲ್ಲ ಕೆಲಸ ಆಗುತ್ತೆ. ಈಗ ಅದಕ್ಕೆ ಕ್ಯಾಪ್ಸಿಕಮ್ ನಾನು ಹಾಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಕ್ರಂಚಿನೆಸ್ ಕೊಡುತ್ತೆ ಬೀಟ್ರೂಟ್ ರೈಸ್ಗೆ ಅಂತ. ಅದು ಹಾಕಿದ್ಮೇಲೆ ಹಾಗೆ ಟೊಮೆಟೊನೂ ಹಾಕ್ಕೊಳ್ಳಿ, 2/3 ಕಪ್ಪು, ಆಲ್ಮೋಸ್ಟ್ 1 ಕಪ್ ಹತ್ತಿರ ಇದೆ ಅದು. ಹಾಗೆ ಹಸಿ ಮೆಣಸಿನ್ಕಾಯಿ 2 ಭಾಗ ಮಾಡಿ ಇಟ್ಟಿದ್ದೀನಿ, ಅಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದು ಕೈ ಆಡಿಸ್ಕೊಳ್ಳಿ. ಇದು ಕ್ರಂಚಿ ಆಗುತ್ತೆ, ಆವಾಗ ಏನು ಕ್ಯಾಪ್ಸಿಕಮ್ ಕ್ರಂಚಿ ಆಗುತ್ತೆ, ಸ್ಲೈಟಾಗಿ ಕುಕ್ಕಾದಾಗೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತೆ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ಇವಾಗ ನೋಡಿ ಟೊಮೆಟೊ ಕಲರು ಒಂದು ಸ್ವಲ್ಪ ಚೇಂಜ್ ಆಯಿತು, ಹೌದಾ? ಇಷ್ಟಾದರೆ ಸಾಕು. ಈಗ ಅದಕ್ಕೆ ನಾವು ತುರಿದಿರುವಂಥ ಗ್ರೇಟ್ ಮಾಡಿರುವಂಥ ಬೀಟ್ರೂಟ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳಿ. ನೋಡಿ 1 ಕಪ್ ಇದೆ ಅಷ್ಟೇ, ಅದು 1 ಕಪ್ ಫುಲ್ ಇದೆ. ಇದು ಡ್ರೈ ಆಗಿ ಬರಬೇಕು, ಸ್ವಲ್ಪ ಒಣ ಆಗಿ ಬರಬೇಕಂದ್ರೆ ಅದರದ್ದೆಲ್ಲ ಮಾಯಿಶ್ಚರ್ ಹೋಗಬೇಕು. ಈಗ ಫಸ್ಟ್ ಅದು ಮಾಯಿಶ್ಚರ್ ರಿಲೀಸ್ ಮಾಡುತ್ತೆ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಈಗ ಅದನ್ನು ಮಾಯಿಶ್ಚರ್ ಹೋಗೋ ತನಕ ಹುರಿದುಕೊಂಡ್ಮೇಲೆ ಅದಕ್ಕೆ ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ ಪುಡಿ ಒಂಚೂರು, ಹಾಗೆ ಪಾವ್ ಭಾಜಿ ಮಸಾಲ 3 ರಿಂದ 4 ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್, ಇದು ಸೂಪರ್ ಆಗುತ್ತೆ. ಈಗ ನೋಡಿ ಅದೆಲ್ಲ ಬೀಟ್ರೂಟ್ ಎಲ್ಲ ಡ್ರೈ ಆಗಿಬಿಟ್ಟು ಈಗ ಅರೋಮೆಟಿಕ್ ಆಯ್ತು, ಹೌದಾ? ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅನ್ನ ಹಾಕ್ಕೊಳ್ಳಿ. ಅದಕ್ಕೆ ಮಾಡಿಟ್ಟಿರೋದು ಅನ್ನ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇದೆ, ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೋದು ನಾವು. ಈಗ ಮೆತ್ತಗೆ ಮಿಕ್ಸ್ ಮಾಡಿ, ಯಾಕಂದರೆ ಅನ್ನದ ಅಗಳೆಲ್ಲ ಮುರಿಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆಹಾ ಏನು ಕಲರ್ಫುಲ್ ಆಯಿತು ನೋಡಿರಿ, ತುಂಬಾ ಚೆನ್ನಾಗಾಯಿತು ಬೀಟ್ರೂಟ್ ರೈಸು, ಸೂಪರ್ ಆಯಿತು. ನಾವು ಮಸಾಲೆಯಲ್ಲಿ ಮಿಕ್ಸ್ ಮಾಡಿದ್ರಿಂದ ಅನ್ನಕ್ಕೆ ಚೆನ್ನಾಗಿ ಕಲರ್ ಬಂದುಬಿಡ್ತು ಅಲ್ವಾ? ಈಗ 2 ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು 15 ರಿಂದ 20 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕಿಬಿಟ್ಟು ಕ್ರಿಸ್ಪಿ ಆಗೋ ತನಕ ಸ್ವಲ್ಪ ಹುರ್ಕೊಳ್ಳಿ. ಕ್ರಿಸ್ಪಿ ಆಯಿತು ನೋಡಿ ಈಗ ಅಲ್ವಾ? ಬ್ರೌನು ಆಯಿತು, ಕ್ರಿಸ್ಪಿನೂ ಆಯಿತು. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಅದನ್ನು ಖಾಲಿ ಗೋಡಂಬಿನ ಮಾತ್ರ ಹಾಕ್ಕೊಳ್ಳಿ, ಎಣ್ಣೆ ಬೇಡ, ಎಣ್ಣೆ ತುಂಬ ಇದೆ ಅದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ನೋಡಿ, ಇದು ಅಲ್ವಾ ಗೋಲ್ಡನ್ ಕಲರು. ಈಗ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ. ನನಗೆ ಇವಾಗಲೇ ತಿನ್ನೋಣ ಅನಿಸೋ ಅಷ್ಟು ಚೆನ್ನಾಗಾಗಿದೆ ಇದು, ನೋಡಿ ಎಷ್ಟು ಚೆನ್ನಾಗಾಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಬೇಕಾದಷ್ಟು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು, ಒಳ್ಳೆ ರುಚಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ಅಂದರೆ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ನಡೆಯುತ್ತೆ, ತುಂಬ ಚೆನ್ನಾಗಾಗತ್ತೆ. ಹಾಗೆ ಅದಕ್ಕೆ ಒಂದು ಅರ್ಧ ಲಿಂಬೆ ಹುಳಿ ಇಟ್ಕೊಳ್ಳಿ. ಪಾವ್ ಭಾಜಿ ಮಸಾಲ ಪೌಡ್ರ್ ಹಾಕಿದ್ದೀವಲ್ಲ, ಸೂಪರ್ ಆಗುತ್ತೆ ಫ್ರೆಂಡ್ಸ್, ತುಂಬ ರುಚಿಯಾಗುತ್ತೆ. ಹೋಲ್ ಮಸಾಲ ಹಾಕಿದ್ದೀವಿ, ನಾನು ಬೇರೆ ಏನೂ ಹಾಕಲಿಲ್ಲ, ಧನಿಯಾ ಪೌಡರು ಅದು ಚಿಲ್ಲಿ ಪೌಡ್ರ್ ಹಾಕಲಿಲ್ಲ, ಅದ್ರ ಬದಲಾಗಿ ಹೋಲ್ ಗರಂ ಮಸಾಲ ಹಾಕ್ಬಿಟ್ಟು ಇದನ್ನು ಹಾಕ್ಬಿಟ್ಟಿದ್ದೀನಿ. ಈಗ ರೆಡಿ ಆಯಿತು ನಿಮಗೆ ಹೆಲ್ದಿ ಬೀಟ್ರೂಟ್ ರೈಸು. ಇದನ್ನು ನಾನು ಸಲಾಡ್ ಜೊತೆ ಸರ್ವ್ ಮಾಡಿದ್ದೀನಿ, ಮತ್ತು ಲೆಮನ್ ಪಿಕಲ್ ಇಟ್ಟಿದ್ದೀನಿ ಸೈಡಲ್ಲಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ಈಗ ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀವಿ ನೋಡಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ರೆಸಿಪಿ ಹಾಕುವ ತನಕ ಎಲ್ಲರಿಗೂ ನಮಸ್ಕಾರ.